ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ದಾರಾವಾದಳು ಹೂಗಳ ಹರಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ತಾರಾವಾದಳು ಹೂಗಳ ಹಾರಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ತಾರಾವಾದಳು ಹೂಗಳ ಹಾರಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಗುಡಿಸಲಿನೊಳಗ ಪುಟಿದ ಕನಸಿನ ಮುಗ್ಗು ಹೂವಾಗಿ ಊರೆಲ್ಲ ಅರಳಿತ ಪುಟ್ಟ ಗುಡಿಸಲಿನೊಳಗ ಪುಟಿದ ಕನಸಿನ ಮುಗ್ಗು ಹೂವಾಗಿ ಊರೆಲ್ಲ ಅರಳಿತ ಹೂವಾಗಿ ಊರೆಲ್ಲ ಅರಳಿತ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ತಾರಾವಾದಳು ಹೂಗಳ ಹಾರಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಹಸಿರು ಮಸಿಯಲ್ಲಿ ಬರೆದ ಪದವಿ ಪಡೆದವಳಲ್ಲ ಹಸಿರೇ ಜೀವದ ಉಸಿರು ನಿನ್ನ ರಾಗ ಹಸಿರು ಮಸಿಯಲ್ಲಿ ಬರೆದ ಪದವಿ ಪಡೆದವಳಲ್ಲ ಹಸಿರೇ ಜೀವದ ಉಸಿರು ನಿನ್ನ ರಾಗ ಹಸಿರೇ ಜೀವದ ಉಸಿರು ನಿನ್ನ ರಾಗ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ತಾರಾವಾದಳು ಹೂಗಳ ಹಾರಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ
ಮರಗಳ ತಾಯಿ ಸಾವಿರ ಮಕ್ಕಳು ನಿಮಗೆ ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ. ಸಾಲು ಮರಗಳ ತಾಯಿ ಸಾವಿರ ಮಕ್ಕಳು ನಿಮಗೆ ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ, ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ. ಅವರ ಹೆಸರು ಸಾಲು ಮರದ ತಿಮ್ಮಕ್ಕ, ಅವರ ಹೆಸರು ಸಾಲು ಮರದ ತಿಮ್ಮಕ್ಕ. ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ, ತಾರಾವಾದಳುಗಳ ಹಾರಕ್ಕ. ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಹಾಯ್ ಕೃಷ್ಣ, ಹೇಗಿದ್ದೀರಿ? ಚೆನ್ನಾಗಿದೆ ಮೇಡಮ್. ಓಕೆ, ಈ ಹಾಡು ಹೇಗನ್ನಿಸ್ತು ಅಂತ ಕೇಳೋಣ. ಅರ್ಚನಾ ಮ್ಯಾಮ್. ಕೃಷ್ಣ ಅವರೇ ಮೇಡಮ್, ತುಂಬ ಚೆನ್ನಾಗಿತ್ತು ಈ ಹಾಡು, ಅಂದರೆ ವೆರಿ ಮೆಲೋಡಿಯಸ್. ಯಾರು ಸಂಗೀತ ನೀಡಿರೋದು? ಮೇಡಮ್, ಅದು ಆದಿಮದಲ್ಲಿ ನಾವು ಕೋಲಾರ ಆದಿಮ ಬೆಟ್ಟದಲ್ಲಿ ನಾವು ಕಂಜರದಲ್ಲಿ ಫಸ್ಟ್ ಆಡ್ತಾ ಇದ್ದೀವಿ ಮೇಡಮ್. ಹಾಂ, ಆ ಕಂಜರದಲ್ಲಿ ಆ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಸಾಹಿತ್ಯ ಬರೀತಾರೆ. ಮೊದಲು ನಾವು ಅಲ್ಲೇ ಟ್ಯೂನ್ ಮಾಡಿದ್ವಿ, ಹಿಂಗೆ ಸೇಮ್ ಮೇಡಮ್ ಮಾಡಿ ಸೇಮ್. ಓಕೆ, ಅಂದರೆ ಎಲ್ಲರೂ ಹಾಗೆ ಹಾಡ್ತಾ ಹಾಡ್ತಾ ಈ ಟ್ಯೂನ್ ಫಾರ್ಮ್ ಆಗಿದ್ದು, ಹ್ಞೂ ಮೇಡಮ್. ಆಮೇಲೆ ಒಬ್ಬರು ಮಾಡಿದ್ದು ಅಂತಿಲ್ಲ. ಇಲ್ಲ ಮೇಡಮ್, ನಾವು ಫಸ್ಟು ಟ್ಯೂನ್ ಮಾಡಿದಾಗ ನಾವೆಲ್ಲ ಆದಿಮ ಟ್ರೈನಿಂಗ್ ಸೆಂಟರ್ ಇದೆ ಮೇಡಮ್, ನಮ್ಮ ಸಾರ್ಗೆ ಗೊತ್ತು. ಅಲ್ಲಿ ಇದನ್ನು ನಾವು ಫಸ್ಟ್ ಆಡ್ತೀವಿ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ, ಮತ್ತು ಅದನ್ನು ಆಡ್ತಾ ಹಂಗೇ ಬರ್ತೀವಿ ಮೇಡಮ್. ಸಾಹಿತ್ಯ ಸಂಗೀತ ಎರಡು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಡಿದ್ರಿ ಕೂಡ ನೀವು. ಶ್ರುತಿ, ತಾಳ, ಭಾವನೆ ಎಲ್ಲವೂ ಚೆನ್ನಾಗಿತ್ತು. ಆ ಒಂದು ಸಂಗತಿ ಮಾಡ್ತಿರಲ್ಲ, ಅಂತ ಮಾಡ್ತಿರಲ್ಲ, ಅದು ಕೊನೆ ಪಲ್ಲವಿ ಹಾಡ್ತಾ ಕರೆಕ್ಟಾಗಿ ಬಂತು. ಅದಕ್ಕೆ ಮುಂಚೆ ಏನೋ ಡೌಟ್ಫುಲ್ ಆಗಿತ್ತು. ಸಾಲು ಮರಗಳ ತಾಯಿ ಸಾವಿರ ಮಕ್ಕಳು ನಿಮಗೆ ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ. ಸಾಲು ಮರಗಳ ತಾಯಿ ಸಾವಿರ ಮಕ್ಕಳು ನಿಮಗೆ ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ, ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ. ಅವರ ಹೆಸರು ಸಾಲು ಮರದ ತಿಮ್ಮಕ್ಕ, ಅವರ ಹೆಸರು ಸಾಲು ಮರದ ತಿಮ್ಮಕ್ಕ. ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನಷ್ಟೇ ನೀವು ತಿದ್ದುಕೊಂಡ್ರೆ ಅದ್ಭುತವಾಗಿರುತ್ತೆ. ಇನ್ನೂ ಇಡೀ ಹಾಡು ತುಂಬ ಚೆನ್ನಾಗಿ ಬಂತು. ದೇವರೊಳ್ಳೇದು ಮಾಡಲಿ. ರಾಜು ಸರ್, ಪದ ಬಳಕೆಗಳು, ಉಚ್ಚಾರಣೆ, ಹೆಸರು. ಹೆಸರು ಅಂದರೆ ನಮ್ಮ ಕಡೆ ಸಾಂಬಾರು, ಹೆಸರು. ಹೂವಾಗಿ ಏನೋಂಥವು ಹೂವಾಗಿ, ಊರಲ್ಲಿ ಅನ್ನೋದು ಊರಲ್ಲಿ, ಹರಳಿ. ಈಗ ನೋಡಿ, ನಾನೇನು ಹೇಳಂಗೆ ಇಲ್ಲ. ಇದು ನಮ್ಮ ಕಡೆ ಒಂದು ಸ್ವಲ್ಪ ಆ ಲ್ಯಾಂಗ್ವೇಜ್ ಹಂಗೆ ಸರ್. ಅಲ್ಲ, ಆ ಲ್ಯಾಂಗ್ವೇಜ್ ಹಂಗಿಲ್ಲ ಅದು. ನಾನು ಮೊದಲೇ ಹೇಳಿದ್ದೀನಿ, ಅದು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯಾಕೆಂದರೆ ಸ್ವರಗಳಲ್ಲಿ ವ್ಯಂಜನಗಳನ್ನು ಬಳಸಿದ್ರೆ ತಪ್ಪಾಗಲ್ಲ. ಅದು ಜನಪದ ಭಾಷೆಯಲ್ಲಿ ಅದಕ್ಕೆ ಇದಿದೆ, ಅನುಮತಿ ಇದೆ, ಪರವಾಗಿಲ್ಲ ಅಂತಾರೆ. ಅಲ್ಲ, ಈ ವ್ಯಂಜನಾಕ್ಷರಗಳು, ನಾನು ಸ್ಪಷ್ಟವಾಗಿ ಹೇಳಿದೆ, ಸ್ವರಗಳು ಸ್ವರಸ್ಥಾನ ಹಾಗೆ ಇರುತ್ತದು. ಸ್ವರಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಬಳಸಲ್ಲ. ಸ್ವರಸ್ಥಾನದಲ್ಲೇ ಇರುತ್ತೆ. ಕ್ಷಮೆ ಇರಲಿ, ನಾನು ಉಲ್ಟಾ ಹೇಳಿದೆ, ಹೇಳಿ ನನಗೆ ಮರೆಸ್ಬಿಟ್ಟಿದ್ದೀನಿ ನೀವು ಅಂತ ಕಾಣ್ತದೆ. ನಾನು ಪ್ರತಿ ಸರಿ ಹೇಳಿ ನಾನು ಕಳಸಂಚಿಕೆಯಲ್ಲಿ ಹೇಳಿದ್ದೀನಿ, ಸ್ವರಸ್ಥಾನದಲ್ಲಿ ಯಾವ ಬದಲಾವಣೆಗಳು ಇರಲ್ಲ. ವ್ಯಂಜನಾಕ್ಷರಗಳನ್ನು ಬಳಸಬೇಕಾದ್ರೆ ಅಲ್ಲಿ ಸ್ವರಸ್ಥಾನಗಳು ಬಂದರೆ ತಪ್ಪಾಗಲ್ಲ. ಆದರೆ ಸ್ವರಸ್ಥಾನದಲ್ಲಿ ವ್ಯಂಜನನ ಬಳಸೋದು ಶುದ್ಧ ತಪ್ಪು. ಸರಿ ಸರ್. ಆಮೇಲೆ ಕೃಷ್ಣ ಅವರೇ, ಏನು ಗೊತ್ತಾ, ಈಗ ಯಾರೋ ಗೊತ್ತಿಲ್ಲದೆ ಮಾಡಿದ ತಪ್ಪನ್ನು ನಾವು ಅಂಧಾನುಕರಣೆ ಮಾಡಬಾರ್ದು. ಈಗ ನಿಮಗದು ತಪ್ಪು ಅಂತ ಗೊತ್ತಾದ ಮೇಲೆ ನೀವು ಸರಿ ಮಾಡ್ಕೋಬಹುದಲ್ಲ ಅಲ್ವಾ? ಯಾಕಂದರೆ ಇನ್ನೇನಾಗುತ್ತೆ, ನೀವು ತಪ್ಪನ್ನು ಅನುಸರಣೆ ಮಾಡಿ
ನಿಮ್ಮ ಮುಂದಿನ ಪೀಳಿಗೆಗೆ ಮತ್ತೆ ಅದೇ ತಪ್ಪನ್ನು ದಾಟಿಸೋ ಥರ ಆಗಬಾರ್ದು ಅಂತಷ್ಟೇ ಅಲ್ವಾ? ನೀವು ತುಂಬ ತಿಳಿದವರು ಆಗಿರೋದ್ರಿಂದ ನೀವು ಆ ತಪ್ಪನ್ನು ಮಾಡದೇ ಇದ್ದರೆ ತುಂಬ ಉತ್ತಮ ಆಗುತ್ತೆ ಅಲ್ವಾ? ಇಲ್ಲ ಅದು ಈಗ ನಮ್ಮ ಕಡೆ ಹೆಸರು ಅಂದರೆ ಸಾಂಬಾರು ಮೇಡಮ್. ಹೌದು, ನಾನು ಅದನ್ನೇ ಅದನ್ನೇ ಹೇಳಿದ್ದು. ನೀವು ಹೆಸರು ಹೆಸರು ಅಂದರೆ ಸಾಂಬಾರು, ಹೆಸರು ಅಲ್ವಾ, ಒಂದು ನಾಮ. ಮನೆಗೆ ಹೆಸರು ನಾಮ, ನಾಮ. ಕ್ಯಾಜುವಲ್ ಆಗಿ ಇದು ಭಾಳ ನೋಡಿ, ಕೆಲವು ಸರಿ ನೋಡಿ ಜೊತೆಲಿ ಸೇರ್ತಾ ನಮ್ಮನ್ನು ನಿಮ್ಮ ದಾರಿಗೆ ಹೇಳ್ಕೊಂಡು ಹೋಗಕ್ಕೆ ಬಂದ್ಬಿಟ್ರೆ ನಾವೇನು ಮಾಡಬೇಕು? ನಿಮ್ಮ ಮನೆಯಲ್ಲಿ ಏನು ಸಾರು ಅಂತ ಕೇಳೋದು ಮೇಡಮ್. ನಿಮ್ಮ ಮನೆಗೆ ಏನು ಹೆಸರು ಅಂತ ಕೇಳ್ತಾರೆ. ನೋಡಿ, ಅದು ಹಂಗೆ ಗೊತ್ತಿದೆ ನಮ್ಮ ನಿಮಗೆ, ಅದು ನಿಮಗೆ ಗೊತ್ತಿದೆ. ಕೋಲಾರ ಭಾಷೆಯಲ್ಲಿ ಆದ್ದರಿಂದ ನಿನ್ನ ಹೆಸರೇನು ಅಂತ ಕೇಳಲ್ಲ, ನಿಮ್ಮ ಹೆಸರೇನು ಅಂತಲೇ ಕೇಳೋದಲ್ವಾ? ಇದೆಲ್ಲ ಸ್ವಲ್ಪ ತಿಳ್ಕೊಳ್ಳಿ. ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಹೇಳಬೇಕಂದ್ರೆ ಮರಗಳ ಬಗ್ಗೆ ಹೇಳ್ತಾ ಹೋಗ್ತಾರಲ್ಲ, ಅವ್ರ ಮಕ್ಕಳು ಅಂತ ಅಂದ್ಕೊಂಡಿದ್ರು, ಹೌದು, ನಮ್ಮ ಮಕ್ಕಳು ಅಂದ್ಕೊಂಡಿದ್ರು. ಒಂದು ಜನಪದದ ಕಥೆ ಇದೆ, ಕಂಬಾರರು ಹೇಳಿದ್ದು. ಭೂಲೋಕದಲ್ಲಿ ಏನೂ ಇರಲಿಲ್ವಂತೆ, ಬರೀ ನೀರಿತ್ತಂತೆ. ನೀರು ನೋಡಿ, ನೀರು ಇರಲಿಲ್ಲಂತೆ, ಬರೀ ಕಲ್ಲು ಮಣ್ಣು ಅಷ್ಟೇ ಇತ್ತಂತೆ. ಅವ್ರು ಹೇಳ್ತಾಯಿದ್ರು, ಭಾಳ ಚೆನ್ನಾಗಿ ಹೇಳ್ತಾರೆ ಅದನ್ನು. ಬರೀ ಕಲ್ಲು ಮಣ್ಣು ಇದ್ದಿದ್ದು ಆಕರ್ಷಣವಾಗಿ ಕಾಣ್ತಿತ್ತಂತೆ ದೇವತೆ ಮಕ್ಕಳಿಗೆಲ್ಲ. ಅದೇನೋ ಅಲ್ಲಿ ಹೋಗಿ ಆಟ ಆಡಬೇಕು ನಾವು ಅಂತೇಳಿ ಆ ಮಕ್ಕಳೆಲ್ಲ ಅಲ್ಲಿ ಆಟ ಆಡಬೇಕು ನಾವು ಅಂತ ಕೇಳ್ತಿದ್ರಂತೆ. ಬೇಡಪ್ಪ ಹೋಗ್ಬೇಡ್ರಿ ಅಲ್ಲಿಗೆ ಅಂತ ದೇವತೆಗಳು ಹೇಳ್ತಿದ್ರಂತೆ. ಆಟ ಮಾಡ್ತಾರಲ್ಲ ಮಕ್ಕಳು, ಹೋಗ್ಲೇಬೇಕಲ್ಲ ನಾವು ಅಂತ. ಸರಿ ನೋಡ್ರಿ, ನೀವು ಹೋಗಿ, ಆದರೆ ಸೂರ್ಯ ಮುಳುಗೋ ಅಷ್ಟರಲ್ಲಿ ನೀವು ಬಂದುಬಿಡ್ಬೇಕು ವಾಪಸ್ಸು, ಯಾವುದೇ ಕಾರಣಕ್ಕೂ ಅಲ್ಲಿ ನೀವು ಇರಂಗಿಲ್ಲ ಅಂತ ಹೇಳಿದ್ರಂತೆ. ಸರಿ, ನಾವು ಬರ್ತೀವಿ, ಸಂಜೆ ಆಗೋಷ್ಟರಲ್ಲಿ ನಾವು ವಾಪಸ್ ಬರ್ತೀವಿ ಅಂತ ಹೋದ್ರು ಮಕ್ಕಳು. ಸಂಜೆ ಆಗ್ತಾಯಿದೆ, ಆಟ ಆಡೋದ್ರಲ್ಲಿ ಮೈ ಮರೆತು ಬಿಟ್ಟಿದ್ದಾರೆ. ಮರೆತು ಬಿಟ್ಟರೆ ವಾಪಸ್ ನೀವು ಬರಲ್ಲ, ಅಲ್ಲಿ ಸಂಜೆ ಆಗ್ಬಿಟ್ರೆ ನೀವು ವಾಪಸ್ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ರಲ್ಲ. ವಾಪಸ್ ಹೋಗೋಕ್ಕೆ ಆಗಲಿಲ್ಲ ಅವರು. ಅವರೆಲ್ಲ ದೇವತೆ ಮಕ್ಕಳು. ಇಲ್ಲಿ ದೇವತೆಗಳೆಲ್ಲ ದುಃಖಿಸ್ತಿದ್ದಾರೆ, ಅಯ್ಯೋ ನಮ್ಮ ಮಕ್ಕಳಲ್ಲಿ ಹೋದ್ರು ವಾಪಸ್ ಬರ್ತಾ ಇಲ್ವಲ್ಲ ಅಂತ. ಆ ದುಃಖ ಪಟ್ಟಾಗ ಕಣ್ಣೀರು ಸುರಿಯುತ್ತೆ. ಆ ಕಣ್ಣೀರು ಅಲ್ಲೇ ಬೇರೆ ಬಿಟ್ಕೊಬಿಡ್ತಾರೆ ಇವರು. ಆ ದೇವತೆ ಮಕ್ಕಳೆಲ್ಲ ಅಲ್ಲೇ ಬೇರೆ ಬಿಟ್ಕೊಬಿಡ್ತಾರೆ. ಆ ಬೇರೆ ಬಿಟ್ಕೊಂಡ್ಮೇಲೆ ಆ ಕಣ್ಣೀರು ಇರುತ್ತಲ್ಲ, ಅದು ನೀರಾಗತ್ತೆ, ಅವರ ಉಸಿರು ಗಾಳಿ ಆಗುತ್ತೆ. ಅಲ್ಲಿಂದ ಅವರೆಲ್ಲ ಅಲ್ಲೇ ಬುಡ ಬಿಟ್ಕೊಂಡು ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ವೃಕ್ಷಗಳನ್ನ ದೇವತೆಗಳ ಮಕ್ಕಳು, ಅವ್ರನ್ನ ದೇವರು ಅಂತ ಪೂಜಿಸ್ತಾರೆ. ಎಷ್ಟು ಚೆನ್ನಾಗಿ ಹೇಳಿದ್ರೆ ಗೊತ್ತಾ ಈ ಕಥೆನ ಅವರು, ಅದ್ಭುತ ಅನ್ನಿಸ್ತು ಇದು. ಅಲ್ಲಿಂದ ಆ ದೇವತೆಗಳ ಮಕ್ಕಳು ನಮಗೆ ಉಸಿರನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾರಂತೆ. ಎಂಥ ನಂಬಿಕೆ ರೀ ಇದು. ಅದಕ್ಕೆ ಯಾವುದೇ ಕಾರಣಕ್ಕೊಂದು ನಮ್ಮ ರೈತರು ಮರವನ್ನು ಕಡಿಬೇಕಾದ್ರೆ ಅದು ಅಗತ್ಯ ಇದ್ದರೆ ಮಾತ್ರ ಸುಮ್ಮನೆ ಮರಗಳನ್ನ ಕಡಿತಿರಲಿಲ್ಲ. ಹಾಗಾದರೂ ಒಂದು ವೇಳೆ ಕಡಿಲೇಬೇಕು ಅಂದರೆ ಅದಕ್ಕೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಆ ನಂತರ ಅದನ್ನು ಕಡಿತಾಯಿದ್ರು. ಈ ಥರದ್ದೆಲ್ಲ ಇದೆ. ಭಾಳ ಅದ್ಭುತವಾದ ಹಾಡು ಹೇಳಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹೇಮಗಲ್ ಸರ್. ಕೃಷ್ಣ, ಸರ್, ಮೊದಲನೇದಾಗಿ ನಾವು ಆದಿಮಾಗೊಂದು ಜೋರು ಚಪ್ಪಾಳೆ, ಕೋಟ್ಗಾನಹಳ್ಳಿ ರಾಮಯ್ಯಗೊಂದು ಜೋರು ಚಪ್ಪಾಳೆ ಕೊಡಬೇಕು, ಮತ್ತು ಡಾಕ್ಟರ್ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರಿಗೆ. ಈ ಸಮಾಜದ ಓರೆ ಕೋರೆಗಳನ್ನು ತಿದ್ದಿ ತೀಡುವಂಥ ಅನೇಕ ಹಾಡುಗಳ ಉಗಮನೇ ನಮ್ಮ ಆದಿಮ ಅಂತ ಹೇಳ್ಬೋದು ಅಲ್ವೇ? ಹೌದು ಸರ್. ಹಾಂ, ಈ ಸಾಲುಮರದ ತಿಮ್ಮಕ್ಕನ ಬಗ್ಗೆ ಈ ಹಾಡು ಇಷ್ಟೊಂದು ಜನಪ್ರಿಯ ಆಯಿತು ಅನ್ನೋದಕ್ಕೆ ಕಾರಣ ನಾವು ಗೊಲ್ಲಹಳ್ಳಿ ಶಿವಪ್ರಸಾದ್ನ ನೆನೆಸ್ಕೋಬೇಕು. ಅವ್ರನ್ನೆಲ್ಲರನ್ನೂ ನೆನೆಸ್ಕೊಂಡು ಒಂದು ಜೋರು ಚಪ್ಪಾಳೆ ಕೊಡೋಣ. ಒಳ್ಳೆ ಹಾಡು ಆಡಿದ್ದೀರಿ. ಥ್ಯಾಂಕ್ ಯು. ಆ್ಯಕ್ಚುಲಿ 107 ವರ್ಷಕ್ಕೆ ಅವ್ರಿಗೆ ಪದ್ಮಶ್ರೀ ಸಿಕ್ಕಿದ್ದು ಸಾಲುಮರದ ತಿಮ್ಮಕ್ಕನವ್ರಿಗೆ. 4th ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಆಗಿನ ರಾಮನಾಥ್ ಕೋವಿಂದ್ ಸರ್, ನಮ್ಮ ಪ್ರೆಸಿಡೆಂಟ್ ಆದವರು, ಅವರು ಕೊಟ್ಟಿದ್ದು. 114 ವರ್ಷ ಬದುಕಿದ್ರು. ವೃಕ್ಷ ಮಾತೆನೇ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್.